ಶ್ರೀ ಗುರುಭ್ಯೋ ನಮಃ. ಭಾರತೀಯ ಸನಾತನ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಾವು ದೀಪವನ್ನು ಬೆಳಗಿಸಾರದೆ ದೇವರ ಪೂಜೆ ಕಾರ್ಯಕ್ರಮಗಳಾಗಲಿ ಶುಭ ದಿನಗಳಾಗಲಿ ಪ್ರಾರಂಭಿಸಲು ಸಾಧ್ಯವಿಲ್ಲ. ಹಾಗಾಗಿ ಆತ್ಮೀಯ ಬಂಧುಗಳೇ, ನಾವು ಬಳಸುವಂಥ ದೀಪ ಮನೆ ವಾತಾವರಣವನ್ನು ಶುದ್ಧಿಯಾಗಬೇಕು, ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಓಡಿಸಬೇಕು. ಅಂತಹ ಎಣ್ಣೆಯಿಂದ, ಅಂತಹ ತೈಲದಿಂದ ನಾವು ದೀಪ ಹಚ್ಚುವುದರಿಂದ ಸಮೃದ್ಧಿಯನ್ನು ಪ್ರಾಪ್ತಿಯಾಗುತ್ತೆ, ಮನೆಯಲ್ಲಿರುವಂಥ ನಕಾರಾತ್ಮಕ ದೋಷಗಳನ್ನು ಪರಿಹಾರ ಆಗುತ್ತೆ. ಈಗಿನ ಕಾಲದಲ್ಲಿ ನಾವು ಬಳಸುತ್ತಿರುವಂತಹ ದೀಪದ ಎಣ್ಣೆಯನ್ನು, ಅಶುದ್ಧವಾದಂಥ ಎಣ್ಣೆಯನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಆ ಅಶುದ್ಧವಾದ ಎಣ್ಣೆ ಬಳಕೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಾಗುತ್ತೆ. ಶನಿ ಕಾಟ ಆಗಿರಬಹುದು, ಶನಿ ದೋಷವಾಗಿರಬಹುದು, ರಾಹುವಿನ ನೆಗೆಟಿವ್ ಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶ ಮಾಡಬಹುದು. ನಾವು ಇರುವಂತಹ ಮನೆಯಲ್ಲಿ ವಾಸ್ತುದೋಷ ಹೆಚ್ಚಾಗಬಹುದು, ಜಗಳ, ಕಿರಿಕಿರಿ, ಮನಸ್ತಾಪ, ಮನಸ್ಸಿಗೆ ನೋವಾಗುವಂತಹ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಆತ್ಮೀಯ ಬಂಧುಗಳೇ, ನಮ್ಮ ಜಾಗರ್ ನೋಟ್ಸ್ ಕಂಪನಿಯಿಂದ ಅತ್ಯಂತ ಅದ್ಭುತವಾಗಿ ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳ ಪಠನೆ ಮೂಲಕ ಯಜುರ್ವೇದದ ಆಧಾರದ ಮೇಲೆ ಋಷಿ ಮುನಿಗಳು, ಮೇಧಾವಿಗಳು, ತಪಸ್ವಿಗಳು ಹಿಂದಿನ ಕಾಲದಲ್ಲಿ ಬಳಸ್ತಾ ಇರುವಂಥ ಎಣ್ಣೆಯನ್ನು ಮತ್ತೆ ಈಗ ನಮ್ಮೆಲ್ಲರಿಗೆ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಆತ್ಮೀಯ ಬಂಧುಗಳೇ, ಈ ಎಣ್ಣೆ ಬಳಕೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ 100ಕ್ಕೆ 100% ನಿಮ್ಮ ನೋವುಗಳನ್ನು ಪರಿಹಾರವಾಗುತ್ತೆ, ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆ ಪರಿಹಾರವಾಗುತ್ತೆ. ಸ್ವತಃ ಇದರ ಅನುಭವವನ್ನು ನೀವೇ ಹಂಚಿಕೊಳ್ಳುವಂತಹ ಮಟ್ಟಿಗೆ ನೀವು ಹೇಳಿಕೊಳ್ಳುವಂಥದ್ದನ್ನು ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಈ ಎಣ್ಣೆಯನ್ನು ತಯಾರು ಮಾಡುವಾಗ ಸರ್ವಸಾಮಾನ್ಯವಾಗಿ ವಾಸ್ತುಶಾಸ್ತ್ರದಲ್ಲಿ ನಾವೆಲ್ಲ ಹಿಂದೆ ಅನೇಕ ಜನರಿಗೆ ನಾವು ತಿಳಿಸಿದ್ವಿ. ಸಾಮಾನ್ಯವಾಗಿ ನಾವು 5 ಥರದ ಎಣ್ಣೆಯನ್ನು ಬಳಕೆ ಮಾಡಿ ಬ್ರಹ್ಮಸ್ಥಾನದಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವಂತಹ ವಾಸ್ತುದೋಷವನ್ನು ಪರಿಹಾರವಾಗುತ್ತೆ ಅಂತ ಹೇಳಿದ್ವಿ. ಆದರೆ ಆ ಎಣ್ಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗೆ ಬಹಳ ಗೊಂದಲ ಇತ್ತು. ಆದರೆ ಈ ಕಂಪನಿಯವರು ಅತ್ಯಂತ ಅದ್ಭುತವಾಗಿ ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳ ಪಠನೆ ಮುಖಾಂತರ ಮತ್ತು ಯಾವುದೇ ಮಷಿನ್ ಬಳಕೆ ಇಲ್ಲದೆ ಎತ್ತಿನ ಗಾಣದ ಮುಖಾಂತರ ಯಾವ ರೀತಿಯನ್ನು ಆ ಎಣ್ಣೆಯನ್ನು ತೆಗೆದು 5 ಎಣ್ಣೆಯನ್ನು ಮಿಶ್ರಿತವನ್ನ ಮಾಡಿ ನಮಗೆ ಸಮರ್ಪಿಸಿದ್ದಾರೆ. ಹಾಗಾಗಿ ಈ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಯಾವುದೇ ಕಾರಣಕ್ಕೆ ಬರುವುದಿಲ್ಲ, ಮನೋಬಲವನ್ನು ಹೆಚ್ಚಾಗುತ್ತೆ, ಅನಾರೋಗ್ಯವನ್ನು ದೂರವಾಗಿ ಆರೋಗ್ಯವನ್ನು ಹೆಚ್ಚಾಗುತ್ತೆ, ಮನೆಯಲ್ಲಿರುವಂತಹ ವಾಸ್ತುದೋಷವನ್ನ ಪರಿಹಾರವಾಗುತ್ತೆ, ಮಾಟ ಮಂತ್ರಗಳನ್ನು ಪರಿಹಾರ ಆಗುತ್ತೆ. ನೀವು ದೀಪ ಹಚ್ಚಿದ ಮೊದಲನೇ ದಿನಕ್ಕೆ ನಿಮ್ಮ ಮನೆಯಲ್ಲಿನ ವಾತಾವರಣದ ಬಗ್ಗೆ ನೀವು ನೋಡಬಹುದು. ಆ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ತಿಳಿದುಕೊಳ್ಳಬಹುದು. ಈ ಎಣ್ಣೆಯಲ್ಲಿ ವಿಶೇಷತೆ ಏನಂದ್ರೆ 5 ರೀತಿಯ ಎಣ್ಣೆಯನ್ನ ಮಿಶ್ರಿತವಾಗಿದೆ. ಪೂರಾ 100% ಪ್ಯೂರ್ ಎಣ್ಣೆ ಆಗಿರೋದ್ರಿಂದ ತುಪ್ಪ ಆಗಿರಬಹುದು, ಸಾಸಿವೆ ಎಣ್ಣೆ ಆಗಿರಬಹುದು, ಎಳ್ಳೆಣ್ಣೆ ಆಗಿರಬಹುದು, ಅನೇಕ ಬೇವೆಣ್ಣೆ ಆಗಿರಬಹುದು, ಔಡ್ಲೆಣ್ಣೆ ಆಗಿರಬಹುದು, ಈ 5 ಎಣ್ಣೆಯನ್ನ ಮಿಶ್ರಿತ ಮಾಡಿ ಅದು ಸ್ವತಃ ಅವರ ಕೈಯಿಂದ ಶುದ್ಧತೆಯಿಂದ ಸ್ನಾನವನ್ನ ಮಾಡಿ ಅತ್ಯಂತ ಪವಿತ್ರತೆಯಿಂದ ಮತ್ತು ಮಂತ್ರ ವೇದಗಳಿಂದ ಶುದ್ಧಿ ಮಾಡಿ ಇದು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಉಪಯೋಗಿಸಬೇಕು. ಇದು ಉಪಯೋಗಿಸಿದ ನಂತರ ನಿಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅನ್ನೋದೇ ಶ್ರೀಗಿರಿ ವೈದಿಕ ಜ್ಯೋತಿಷ್ಯದ ಒಂದು ಮಹತ್ವದ ಗುರಿಯಾಗಿದೆ. ಈ ಅನುಭವದೊಂದಿಗೆ ನೀವು ನಿಮ್ಮ ಜೀವನವನ್ನ ಬದಲಾಯಿಸಿ ನಿಮ್ಮ ಜೀವನ ಒಂದು ದೀಪ, ಪ್ರತ್ಯಕ್ಷೋ ಪರಬ್ರಹ್ಮ ಅಂತ ಹೇಳ್ತಾರೆ. ಜೀವನದಲ್ಲಿ ಪ್ರತ್ಯಕ್ಷವಾದದ್ದೇ ದೀಪ. ಆ ದೀಪ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಶುದ್ಧವಾದ ಎಣ್ಣೆನ ಬಳಕೆ ಇರಲಿ ಅನ್ನೋದೇ ನಮ್ಮ ಮಹತ್ವದಾದಂಥ ಅಪೇಕ್ಷೆ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.